ಮಳೆ ಹಾನಿ ಪರಿಹಾರ ನೀಡುವಲ್ಲಿ ತಾರತಮ್ಯ ಆರೋಪ ಕೇಳಿಬಂದಿದೆ. ಮಳೆ ಹಾನಿಗೊಳಗಾದ ಮನೆಗಳಿಗೆ ನೀಡುವ ಪರಿಹಾರದಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ವಿರುದ್ಧ ಈ ಒಂದು ಗಂಭೀರ ಆರೋಪವನ್ನ ಮಾಡಲಾಗಿದೆ. ಮಳೆ ಹಾನಿಗೊಳಗಾದ ಮನೆಗಳಿಗೆ ಪರಿಹಾರ ನೀಡುವ ವಿಚಾರದಲ್ಲಿ ಶಾಸಕರೇ ತಾರತಮ್ಯ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಆಗಸ್ಟ್ನಲ್ಲಿ ಸುರಿದ ಮಳೆಗೆ ಹೊನ್ನಾಳಿ ಕ್ಷೇತ್ರದಲ್ಲಿ ಮನೆಗಳಿಗೆ ಹಾನಿಯಾಗಿತ್ತು. ಮನೆಗಳಿಗೆ ಹಾನಿಯಾದಂತಹ ಸಂದರ್ಭದಲ್ಲಿ ಅದಕ್ಕೆ ಕೊಡುವಂತಹ ಪರಿಹಾರದಲ್ಲಿ ತಾರತಮ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನ್ಯಾಮತಿ ಹೊನ್ನಾಳಿ ಭಾಗದಲ್ಲಿ ಅತಿ ಹೆಚ್ಚು ಮನೆಗಳಿಗೆ ಡ್ಯಾಮೇಜ್ ಆಗಿತ್ತು. 700ಕ್ಕೂ ಹೆಚ್ಚು ಜನರಿಗೆ ಮಳೆ ಹಾನಿ ಮಂಜೂರಾತಿ ಪತ್ರವನ್ನ ಕೂಡ ಶಾಸಕರು ಕೊಟ್ಟಿದ್ರು. ಅದರಲ್ಲಿ 200ಕ್ಕೂ ಅಧಿಕ ಜನರ ಪರಿಹಾರ ಮಂಜೂರಾತಿ ಪತ್ರ ವಾಪಸ್ ಆಗಿದೆ. ಶಾಸಕರ ಒತ್ತಡಕ್ಕೆ ಮಣಿದು ತಹಸೀಲ್ದಾರ್ ರಶ್ಮಿಯಿಂದ ಕ್ಯಾನ್ಸಲ್ ಆಗಿದೆ ಅನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ ಇವರೆಲ್ಲ. ಶಾಸಕರು ತಹಸೀಲ್ದಾರ್ ವಿರುದ್ಧ ಮಾಜಿ ಶಾಸಕ ಶಾಂತನಗೌಡ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 700ಕ್ಕೂ ಹೆಚ್ಚು ಜನರಿಗೆ ಮಳೆ ಹಾನಿ ಮಂಜೂರಾತಿ ಪತ್ರವನ್ನ ಖುದ್ದು ಶಾಸಕರೇ ನೀಡಿರ್ತಾರೆ. ಅದರಲ್ಲಿ 200ಕ್ಕೂ ಅಧಿಕ ಜನರ ಪರಿಹಾರ ಮಂಜೂರಾತಿ ಪತ್ರ ಇದೀಗ ಮತ್ತೆ ವಾಪಸ್ ಬಂದಿರುವಂತದ್ದು. ಶಾಸಕರ ಒತ್ತಡಕ್ಕೆ ಮಣಿದು ತಹಸೀಲ್ದಾರ್ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ತಹಸೀಲ್ದಾರು, ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾಡಳಿತ, ಜಿಲ್ಲಾ ಶಾಸಕರು ಸೇರಿಕೊಂಡು ಸುಮಾರು 8-10 ಕಡೆ ಈ ಕಳೆದ 3 ತಿಂಗಳಿಂದ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಅಂತ ಕಾರ್ಯಕ್ರಮ ಮಾಡಿದ್ದಾರೆ. ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡಿದ್ದಾರೆ. ಫಂಕ್ಷನ್ನಲ್ಲಿ ಇವರೇ ಭಾಷಣ ಮಾಡಿದ್ದಾರೆ. ಭಾಷಣ ರೆಕಾರ್ಡ್ನ ಮತ್ತವೆ. ಆದೇಶ ಪತ್ರ ಕೊಟ್ಟು ರೆಕಾರ್ಡ್ ಇದೆ. ಆದೇಶ ಪತ್ರ ಯಾರೇ ಕೊಟ್ಟಿರೋದು ನಮ್ಮ ಹತ್ರ ಫೋಟೋ ಇದೆ. ಆದೇಶ ಪತ್ರ ಅವತ್ತು ಕೊಟ್ಟು ನಿನಗೆ 5 ಲಕ್ಷ ಮಂಜೂರಾಗಿದೆ, 3 ಲಕ್ಷ ಮಂಜೂರಾಗಿದೆ, 50 ಲಕ್ಷ ಮಂಜೂರಾಗಿದೆ ಅಂತ ಅಲ್ಲಿ ಜನಗಳು ಸೇರಿಸ್ಕೊಂಡು ಜನ ಸೇರಿಸಲಿಕ್ಕೋಸ್ಕರ ಆದೇಶ ಕೊಟ್ಟು ಪುನಃ ಕಚೇರಿ ಬಂದಾಗ ಅವನ್ನೆಲ್ಲ ಅದ್ರಲ್ಲಿ ಬಹುಭಾಗ ಎಲ್ಲವೂ ಹೇಳ್ತಲ್ಲ, ಅದ್ರಲ್ಲಿ ಬಹುಭಾಗ ಫಲಾನುಭವಿಗಳನ್ನ ಹಣವನ್ನು ತಡೆ ಹಿಡಿದು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ನಮಗೆ ಅಧಿಕಾರ ಐತಿ ಅಂತಾರೆ. ದೊಡ್ಡ ಗಲಾಟೆ ಇತ್ತು ಅವ್ರು ನೋಡಿ ಟಿವಿಯಲ್ಲಿ. ನಮಗೊಂದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅಂತಂದೇಳಿ ಹೇಳೋದು, ಅಲ್ಲಿ ಹಕ್ಕುಪತ್ರ ಕೊಡೋದು. ಗುರುಭವನದಲ್ಲಿ ನಾನು ಯಾವುದೋ ಒಂದು ಹೋರಾಟ ಮಾಡಿದ ತಕ್ಷಣ ನಾನು ವೀಕ್ನೆಸ್ ಆಗಬಾರ್ದು ಅಂತಂದೇಳಿ ಗುರುಭವನಕ್ಕೆ ಕರೆಯೋದು, ಹಕ್ಕುಪತ್ರ ಕೊಡೋದು. ಕೊಟ್ಟಾದ್ಮೇಲೆ ಬಿ ಹಾಕಿದ್ದನ್ನ ಸಿ ಮಾಡ್ತಾರೆ. ಭಾಳ ಒತ್ತಡ ಆತಂದ್ರೆ ಮತ್ತೆ ಎ ಮಾಡ್ತಾರೆ. ಹಂಗಾಗಿ ಉದಾಹರಣೆಗಳು ಸುಮಾರಿದಾವೆ. ಹಾಗಾಗಿ ಮೊನ್ನೆ ಶಾಸಕರು ಮತ್ತೆ ತಾಲೂಕು ಆಡಳಿತದ ತಹಸೀಲ್ದಾರ್ ಅವರು ತಕ್ಷಣ ಎಚ್ಚೆತ್ತು ನಿಜವಾದ ಫಲಾನುಭವಿಗಳಿಗೆ ಸರ್ಕಾರದ ಸಹಾಯಧನ ಮತ್ತು ಪರಿಹಾರ ಸಿಗದೇ ಇಲ್ಲದ್ರೆ ಕಾನೂನಿನ ಹೋರಾಟನ ಎದುರಿಸಬೇಕಾಗ್ತದೆ ಅಂತಂದೇಳಿ ಮತ್ತೊಮ್ಮೆ ಮಾನ್ಯ ಶಾಸಕರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಈ ಮೂಲಕ ತಿಳಿಸ್ತಿದ್ದೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜಯ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಒಟ್ಟು 700 ಮನೆಗಳಿಗೆ ಮಳೆ ಹಾನಿ ಹಕ್ಕುಪತ್ರವನ್ನ ನೀಡಲಾಗಿತ್ತು. ಆ ಹಕ್ಕುಪತ್ರದಲ್ಲಿ ಏನಿತ್ತು? ಈಗ 200 ಜನದ ಕ್ಯಾನ್ಸಲ್ ಆಗಿದೆಯಲ್ಲ, ಯಾವ ಕಾರಣ ಕೊಟ್ಟು ಅವರು ಕ್ಯಾನ್ಸಲ್ ಮಾಡಿದ್ದಾರೆ? ಏನ್ ಹೇಳ್ತಾ ಇದ್ದಾರೆ? ಹೌದು ಸೌಮ್ಯ, ಏನು ಕಳೆದ ಆಗಸ್ಟ್ ನಲ್ಲಿ ಏನು ಸಾಕಷ್ಟು ಮಳೆಯಾಗಿ ಏನು ಹೊನ್ನಾಳಿ ಹಾಗೂ ನ್ಯಾಮತಿ ಭಾಗದಲ್ಲಿ ಸಾಕಷ್ಟು ಮನೆಗಳು ಧರೆಗುರುಳಿದ್ವು. ಈ ನೆಲೆಯಲ್ಲಿ ಏನು ಮಳೆ ಹಾನಿಯಿಂದ ಆದಂತಹ ಮನೆಗಳಿಗೆ ಪರಿಹಾರ ಮಂಜೂರಾತಿ ಮಾಡಿ ಒಂದು 700 ಜನಕ್ಕೆ ಏನು ಶಾಸಕ ರೇಣುಕಾಚಾರ್ಯ ಅವರು ಹಕ್ಕುಪತ್ರನ ವಿತರಣೆ ಮಾಡಲಾಗಿತ್ತು. ಅದರಲ್ಲಿ ಈಗ 200ಕ್ಕೂ ಅಧಿಕ ಹಕ್ಕುಪತ್ರಗಳು ಕ್ಯಾನ್ಸಲ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಮಾಜಿ ಶಾಸಕ ಶಾಂತನಗೌಡ ಅವರು ಹೇಳ್ತಾ ಇದ್ದಾರೆ. ಅದಲ್ಲದೆ ಏನು ಫಲಾನುಭವಿಗಳು ಸಹ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಏನು ಅವರು ಕೆಲವರು ಏನು ಕಾಂಗ್ರೆಸ್ ಕಾರ್ಯಕರ್ತರಾಗಿರೋದ್ರಿಂದ ಕೆಲವ್ರನ್ನ ಕ್ಯಾನ್ಸಲ್ ಮಾಡಿರ್ಬೋದು ಅನ್ನೋ ದೃಷ್ಟಿಯನ್ನ ಈಗ ಮಾಜಿ ಶಾಸಕರು ಹೇಳುವಂತದ್ದು. ಆದ್ರೆ ತಹಸೀಲ್ದಾರ್ ಹೇಳಿರುವಂತದ್ದು ಏನಂದ್ರೆ, ನಾವು ಯಾವುದಕ್ಕೂ ಕೂಡ ಏನು 200 ಕ್ಯಾನ್ಸಲ್ ಮಾಡಿಲ್ಲ, 25ರಿಂದ 30 ಮನೆಗಳನ್ನ ಮಾತ್ರ ಕ್ಯಾನ್ಸಲ್ ಮಾಡಿದೀವಿ. ಅವು ಏನು ದನದ ಕೊಟ್ಟಿಗೆ ಖಾಲಿ ಸೈಟ್ಗಳಲ್ಲಿ ಏನು ಒಂದು ಫೋಟೋವನ್ನು ತೆಗೆಸಿ ಕೊಟ್ಟಿದ್ರು. ನಮ್ಮ ಏನು PDOಗಳು ಸಹ ಅದರ ಮೇಲೆ ಒಂದು ಬರ್ಕೊಂಡು ಬಂದಿದ್ರು ಒಂದು ಮಾಹಿತಿಯನ್ನ. ಹಾಗಾಗಿ ನಾವು ಅಂತವುಗಳನ್ನ ಮಾತ್ರ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿ ತಹಸೀಲ್ದಾರ್ ಅವರು ರಶ್ಮಿ ಅವರು ಒಂದು ಮಾಹಿತಿ ನೀಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಶಾಸಕರು ಮಾತ್ರ ಏನು ನಮ್ಮ ಏನು ಕಾಂಗ್ರೆಸ್ ಕಾರ್ಯಕರ್ತರುವೇ ಏನು 200ಕ್ಕೂ ಅಧಿಕ ಮನೆಗಳನ್ನ ಮಂಜೂರಾತಿ ಪತ್ರವನ್ನು ಕೊಟ್ಟು ಕ್ಯಾನ್ಸಲ್ ಮಾಡಿದ. ಇದಕ್ಕೆ ಹಕ್ಕನ್ನು ಯಾರು ಕೊಟ್ಟಿದ್ರು? ತಹಸೀಲ್ದಾರ್ ಅವರಿಗೆ. ಯಾಕಂದ್ರೆ ಒಂದು ಬಾರಿ ಕೊಟ್ಟಂತದ್ದು ಮತ್ತೆ ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ಏನು ಮಾಜಿ ಶಾಸಕರು ಮಾಡ್ತಾ ಇದ್ದಾರೆ. ಅದಲ್ಲದೆ ಕೂಡ ಏನು ಕೆಲ ಫಲಾನುಭವಿಗಳಿಗೆ ಈಗಾಗಲೇ ಒಂದು ಮೊದಲನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ಒಂದು ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಆದ್ರೆ ಅವರ ಖಾತೆಗೆ ಯಾವುದೇ ಹಣ ಕೂಡ ಬಂದಿಲ್ಲ ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ. ಥ್ಯಾಂಕ್ ಯು ಸಂಜಯ್ ತಮ್ಮ ಇನ್ಫಾರ್ಮೇಶನ್ಗೆ.